ಆಹಾಹಾ, ಇವರೇ ನೋಡಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಮಹಾನ್ ನಾಯಕರು. ಆಹಾಹಾ, ಹೆಂಗೆ ಕಂಗೊಳಿಸ್ತಾ ಇದ್ದಾರೆ ನೋಡಿ. ಶಿವಮೊಗ್ಗ ನಗರದ ಗೋಪಾಳದ ಡಬ್ಬಲ್ ರೋಡಿಗೆ ಇವತ್ತಿನ ದಿವಸ ಎಕ್ಸ್ ಚೀಫ್ ಮಿನಿಸ್ಟರ್ ಶ್ರೀ ಎಸ್ ಬಂಗಾರಪ್ಪ ರಸ್ತೆ ಅಂತ ಇಟ್ಟಿದ್ದಾರೆ. ಧೀಮಂತ ನಾಯಕ, ಆಶ್ರಯದಾತ, ಅದ್ಭುತವಾದಂಥ ಆಡಳಿತವನ್ನು ನೀಡಿರ್ತಕ್ಕಂಥ ನೇರ ನುಡಿಯ ಎಸ್ ಬಂಗಾರಪ್ಪನವರ ರಸ್ತೆ ಅಂತೇಳಿ ಶಿವಮೊಗ್ಗದ ಗೋಪಾಳದ ಡಬ್ಬಲ್ ರೋಡಿಗೆ ಇಟ್ಟಿದ್ದಾರೆ. ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತೇಳಿದರೆ ತಪ್ಪಾಗಲಾರ್ದು. ಈ ಹಿಂದೆನೇ ಇಡಬೇಕಾಗಿತ್ತು. ನಮ್ಮ ಧೀಮಂತ ನಾಯಕರ ಹೆಸರನ್ನು ಇವತ್ತಿನ ದಿವಸ ಒಂದು ಗೋಪಾಳದ ಡಬ್ಬಲ್ ರೋಡಿಗೆ ಇಟ್ಟಿದ್ದಾರೆ. ಫುಡ್ ಆಫೀಸು ವಿಶಾಲ್ ಮಠ ಎಲ್ಲಿದೆಯಪ್ಪ ಅಂದರೆ ಎಸ್ ಬಂಗಾರಪ್ಪ ರಸ್ತೆಯಲ್ಲಿ ಇದೆ ಅಂತ ಇವಾಗ ಹೇಳ್ಬೋದು. ಶಿವಮೊಗ್ಗ, ಹಲೋ, ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅಂತ ಬಸವಣ್ಣನ ತತ್ವ ಇದೆ. ಆ ತತ್ವವನ್ನು ಆಧರಿಸಿ ಕರ್ನಾಟಕ ರಾಜ್ಯದ ಸರ್ಕಾರ ಆ ನೀತಿ ನಿಯಮನ ಹೊರಟು ಹಲವಾರು ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸೋದರರು, ಈ ಕ್ಷೇತ್ರದ ಶಾಸಕರಾಗಿ ಮಧು ಬಂಗಾರಪ್ಪಾಜಿರವರೇ ಹಾಗೂ ಮಾನ್ಯ ವಿಧಾನ ಪರಿಷತ್ ಶಾಸಕರು ಆಗಿರ್ತಕ್ಕಂಥ ಬಲ್ಕೀಶ್ ಬಾನು ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರೇ ಹಾಗೂ ಜಿಲ್ಲೆಯ ದಂಡಾಧಿಕಾರಿಗಳೇ, ಪೊಲೀಸ್ ಅಧೀಕ್ಷಕರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನಿಗಮದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮುಖಂಡರೇ ಹಾಗೂ ಈ ದಿನ ಬಂಗಾರಪ್ಪನ ಮುಖ್ಯಮಂತ್ರಿಗಳಾಗಿದ್ದಾಗ ಸಂದರ್ಭದಲ್ಲಿ ಸರ್ವಸ್ಪರ್ಶಿ ಸಮಾಜದ ನಿರ್ಮಾಣಕ್ಕೆ ಶಕ್ತಿ ಕೊಟ್ಟಂತರು. ಅವರಲ್ಲಿ ಜಾತಿ ಇರಲಿಲ್ಲ. ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸುವಂಥ ಪ್ರಕ್ರಿಯೆ ನಡೀತು. ಆದರೆ ಅವರು ಜಾತಿಗೆ ಅಂಟಿಕೊಳ್ಳಿಲ್ಲ. ಅವರು ಯಾವತ್ತೂ ಕೂಡ ಬಂಗಾರಪ್ಪರು ಜಾತಿಗೆ ಅಂಟಿಕೊಂಡಂಥ ಒಬ್ಬ ವ್ಯಕ್ತಿ ಅಲ್ಲೇ ಇಲ್ಲ. ಅವ್ರು ಏನಿದ್ರು ರಾಜ್ಯದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಬಗ್ಗೆ ಯೋಚನೆ ಮಾಡುವಂಥ ಸ್ವಭಾವ ಉಳ್ಳಂಥ ಒಬ್ಬ ಬಂಗಾರಪ್ಪರು. ಏನಂತ ಹೇಳಿದರೆ, ನಮ್ಮ ತಂದೆ ಬಂಗಾರಪ್ಪಾಜಿಯವರ ಗುರುಗಳಾಗಿರ್ತಕ್ಕಂಥ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಂತವೇರಿ ಗೋಪಾಲ್ ಗೌಡ್ರ ಗರಡಿಯಲ್ಲಿ ಬಂಗಾರಪ್ಪಾಜಿಯವರು ಬೆಳೆದಿರ್ತಕ್ಕಂಥ ನಮ್ಮ ತಂದೆಯವರು ಏನು ಅವರ ಹೆಸರನ್ನು ಒಂದು ಕಡೆಗೆ ಗೋಪಾಲ್ ಗೌಡ್ರ ಬಡಾವಣೆನೂ ಕೂಡ ಬಂಗಾರಪ್ಪಾಜಿಯವರು ಇಟ್ಟಿದ್ರು ಅಂಥೇಳಿ ನನಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ಅದೇ ರೀತಿ ನಮ್ಮ ತಂದೆಯವ್ರ ಹೆಸರನ್ನು ನಾನಿಡಲಿಲ್ಲ, ಆದರೆ ಬಂಗಾರಪ್ಪಾಜಿಯವ್ರ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಇಟ್ಟಿದ್ದೀರಲ್ಲ. ಯಾಕೆಂದರೆ ಬಂಗಾರಪ್ಪಾಜಿಯವ್ರನ್ನ ಇಷ್ಟು ಮಟ್ಟಕ್ಕೆ ಬೆಳೆಸಿದವ್ರು ನಾವಂತೂ ಅಲ್ಲ. ನೀವು ತಿಳ್ಕೊಬೇಡಿ, ನಮಗೆ ಹಂಗೆ ಅನಿಸ್ತದೆ ನೀವೆಲ್ಲ ಗೌರವ ಕೊಡ್ತೀರಿ, ನಿಮ್ಮ ಅಪ್ಪವ್ರ ಥರ ಬೆಳಿತೀರಿ ಅಂತ. ಸಾಧ್ಯನೇ ಇಲ್ಲ. ಇಲ್ಲಿರೋದಕ್ಕೆ ಒಬ್ಬರೇ ಬಂಗಾರಪ್ಪ ಸಾಧ್ಯನೇ ಹೊರತು ಇನ್ನೊಬ್ರು ಬಂಗಾರಪ್ಪ ಅವ್ರು ಆಗಕ್ಕೆ ಸಾಧ್ಯ ಇಲ್ಲ. ಅವ್ರ ಹಾದಿಯಲ್ಲಿ ಬೇಕಾದಷ್ಟು ಜನರು ಇವತ್ತು ಕೂಡ ಓಡಾಡ್ತಾ ಇದ್ದಾರೆ. ಅವರ